ಹಲೋ, ನಮಸ್ತೆ. ಈ ವರ್ಷ ಬಿಡುಗಡೆಯಾಗೋ ಮುನ್ನವೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ಚಿತ್ರಗಳಲ್ಲಿ ಓಡಿಸಿ ಕೂಡ ಒಂದು. 3000 ವರ್ಷದ ಹಿಂದಿನ ಮಹಾಕಾವ್ಯವನ್ನ ಕ್ರಿಸ್ಟೋಫರ್ ನೋಲನ್ ಯಾವ ರೀತಿ ಚಿತ್ರೀಕರಿಸಿರಬಹುದು ಅನ್ನೋ ಸಹಜ ಕುತೂಹಲ ಎಲ್ಲರಲ್ಲೂ ಇತ್ತು. 9,000 ಕೋಟಿ ಗಳಿಸಿ ಇನ್ನೂ ವಿಶ್ವದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇರೋ ಓಡಿಸಿ ಸಿನಿಮಾನ ನಾನು ಕೂಡ ಒಂದ್ಸಲ ನೋಡಲೇಬೇಕು ಅಂತ ಅನಿಸಿ ಈಗ ನೋಡ್ಕೊಂಡು ಬಂದಿದ್ದೀನಿ. ಸಿನಿಮಾ ಹೇಗಿದೆ ಅಂತ ನನ್ನನ್ನು ಕೇಳಿದ್ರೆ ಕ್ರಿಸ್ಟೋಫರ್ ನೋಲನ್ ಗೆದ್ದಿದ್ದಾರೆ. ಸುಮಾರು 3,000 ವರ್ಷಗಳ ಹಿಂದಿನ ಹೋಮರ್ನ ಮಹಾಕಾವ್ಯ ಓಡಿಸಿ ಆಧಾರಿತ ಈ ಚಿತ್ರವನ್ನ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ತಮ್ಮದೇ ಶೈಲಿಯಲ್ಲಿ ತೆರೆಗೆ ತಂದಿದ್ದಾರೆ. ಉತ್ತರ ಅಮೆರಿಕದಲ್ಲಿ ಈ ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದ್ರೆ ಟೀಸರ್ ಮತ್ತು ಟ್ರೈಲರ್ನಲ್ಲಿ ಕಾಣಿಸಿಕೊಂಡ ಪಾತ್ರಗಳ ಚಿತ್ರಣ ಇರಬಹುದು, ಗ್ರೀಕ್ ಪುರಾಣದ ಪಾತ್ರಗಳಿಗೆ ನೀಡಿರುವಂತಹ ರೂಪ, ಹಾಗೆ ಪಾತ್ರಗಳು ಮಾತನಾಡುವ ಭಾಷೆ ಈ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಓಪನ್ಹೈಮರ್ ಚಿತ್ರದ ಅತ್ಯುತ್ತಮ ನಿರ್ದೇಶನಕ್ಕೆ ಆಸ್ಕರ್ ಪ್ರಶಸ್ತಿ ಪಡೆದಿದ್ದ ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಯಶಸ್ಸು ಕಂಡಿದ್ದ ಕ್ರಿಸ್ಟೋಫರ್ ನೋಲನ್ ತಮ್ಮ ಪತ್ನಿ ಮತ್ತು ನಿರ್ಮಾಪಕಿ ಎಮ್ಮಾ ಥಾಮಸ್ ಜೊತೆ ಸೇರಿ ಮಾಡಿದ ಅದ್ಧೂರಿ ಪ್ರಯತ್ನವೇ ಈ ಓಡಿಸಿ. ಓಡಿಸಿಯ ಕಥೆಯ ಸಾರಾಂಶದ ಬಗ್ಗೆ ನೋಡೋದಾದ್ರೆ, ಓಡಿಸಿ ಚಿತ್ರದ ಕಥೆ ಟ್ರೋಜನ್ ಯುದ್ಧ ಮುಗಿದ ನಂತರ ಏನಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. 10 ವರ್ಷಗಳ ಕಾಲ ಟ್ರೋಜನ್ ಯುದ್ಧ ನಡೆದಿರುತ್ತೆ. ಆದರೂ ಕೂಡ ಟ್ರಾಯ್ ನಗರದ ಬಾಗಿಲು ದಾಟಿ ಹೋಗೋದು ಅವರಿಗೆ ಸಾಧ್ಯ ಆಗೋದಿಲ್ಲ. ಆಗ ಗ್ರೀಕರು ಏನು ಮಾಡ್ತಾರೆ, ಟ್ರಾಜನ್ ಹಾರ್ಸ್ ಅಂದರೆ ಮರದ ಕುದುರೆಯನ್ನ ಉಡುಗೊರೆಯಾಗಿ ನೀಡುವ ಸಂಚಿನ ಮೂಲಕ ಗ್ರೀಕರು ವಿಜಯ ಸಾಧಿಸ್ತಾರೆ. ಆನಂತರ ಇಥಾಕದ ರಾಜ ಒಡಿಸಿಯಸ್ ಅಂದರೆ ಮ್ಯಾಟ್ ಡೇಮನ್ ಈ ಸಿನಿಮಾದಲ್ಲಿ ನಟಿಸಿದ್ದು ಮರಳಿ ತನ್ನ ತಾಯ್ನಾಡಿಗೆ ಪ್ರಯಾಣ ಆರಂಭಿಸ್ತಾನೆ. ಮತ್ತೆ 10 ವರ್ಷಗಳ ಕಾಲ ಸಾಗುವ ಈ ಸಾಹಸದಲ್ಲಿ ಯುದ್ಧ ಗೆದ್ದು ಹೋಗುವ ಒಡಿಸಿಯಸ್ ಮತ್ತು ಅವನ ತಂಡ ಅನೇಕ ರೀತಿಯ ಚಾಲೆಂಜಸ್ ಅನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಒಂದು ಕಣ್ಣಿನ ದೈತ್ಯ ಸೈಕ್ಲೋಪ್ಸ್ ಬರುತ್ತೆ, ಮಾನವ ಭಕ್ಷಕ ದೈತ್ಯರು, ಕುತಂತ್ರಿ ಮಾಂತ್ರಿಕರು, ಭವಿಷ್ಯವಾಣಿಗರ ಸಂಚುಗಳು, ಮಾನವನ ವಿಧಿಯನ್ನು ನಿಯಂತ್ರಿಸುವ ದೇವತೆಗಳ ಹಸ್ತಕ್ಷೇಪ, ಇವೆಲ್ಲವೂ ಕೂಡ ಸಿನಿಮಾದಲ್ಲಿ ಬರೋ ಪಾತ್ರಗಳು ಮತ್ತು ಚಿತ್ರದ ಪ್ರಮುಖ ಹೈಲೈಟ್ಸ್ ಕೂಡ. ಇನ್ನು ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡೋದಾದರೆ, ಟೆಕ್ನಿಕಲಿ ಅವರೊಬ್ಬ ಅತ್ಯದ್ಭುತ ಟೆಕ್ನಿಷಿಯನ್. ಸುಮಾರು 2 ಗಂಟೆ 52 ನಿಮಿಷ ಅವಧಿಯ ಈ ಸಿನಿಮಾವನ್ನು ನೋಲನ್ ಅದ್ಭುತವಾಗಿ ರೂಪಿಸಿದ್ದಾರೆ. ಸಂಪೂರ್ಣವಾಗಿ ಐಮ್ಯಾಕ್ಸ್ ಕ್ಯಾಮರಾದಲ್ಲೇ ಚಿತ್ರೀಕರಣ ಮಾಡಿರೋದು ಚಿತ್ರದ ಮತ್ತೊಂದು ವಿಶೇಷತೆ. ಚಿತ್ರದ ಬಗ್ಗೆ ಹೆಚ್ಚು ಚರ್ಚೆಗೆ ಕಾರಣವಾದ ವಿಷಯ ಅಂದರೆ ಲ್ಯಾಂಗ್ವೇಜ್ ಮತ್ತು ಡೈಲಾಗ್ಸ್. ಅದೇ ಹೇಳಿದ್ನಲ್ಲ, ಭಾಷೆ ಮತ್ತು ಸಂಭಾಷಣೆಗಳ ಶೈಲಿ. ಟ್ರೈಲರ್ನಲ್ಲೇ ಕೆಲವು ಡೈಲಾಗ್ಸ್ ಪ್ರೇಕ್ಷಕರಲ್ಲಿ ಅಚ್ಚರಿ ಮೂಡಿಸಿದ್ವು. ಇಲ್ಲಿ ಬಳಸಲ್ಪಟ್ಟ ಭಾಷೆ ಹಾಗೂ ಕೆಲವು ಸಂಭಾಷಣೆಗಳು ಅತ್ಯಂತ ಆಧುನಿಕ ಶೈಲಿಯಲ್ಲಿರೋದು. ಅಂದರೆ ಈ ಸಿನಿಮಾ ಪುರಾಣದ ಆಧಾರಿತ ಮಹಾಕಾವ್ಯಕ್ಕೆ ಸಂಬಂಧಿಸಿದಲ್ವಾ, ಅದಕ್ಕೆ ಹೊಂದಿಕೆಯಾಗತ್ತಾ ಅನ್ನೋ ಪ್ರಶ್ನೆ ಮೂಡಿಸಿತ್ತು. ಈ ಕುರಿತು ನಿರ್ದೇಶಕ ನೋಲನ್ ಕೂಡ ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿದ್ರು. ಹೇಗಂದರೆ 1950-60ರ ದಶಕದ ಹಾಲಿವುಡ್ ಸಿನಿಮಾಗಳಲ್ಲಿದ್ದ ಶಾಸ್ತ್ರೀಯ ಏನಂತಾರೆ ಅದನ್ನು ಭಾಷಾ ಶೈಲಿ ಅಂತ ಹೇಳ್ಬೋದು, ಆ ಶಾಸ್ತ್ರೀಯ ಶೈಲಿಯನ್ನು ಮತ್ತೆ ಪುನರಾವರ್ತಿಸುವ ಬದಲಾಗಿ ಇಂದಿನ ಪ್ರೇಕ್ಷಕರಿಗೆ ಸುಲಭವಾಗಿ ತಲುಪುವ ಭಾಷೆಯನ್ನು ಉದ್ದೇಶಪೂರ್ವಕವಾಗಿಯೇ ತಾವು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಆದರೆ ಏನಾಗುತ್ತೆ, ಈಗ ನೀವು ಟ್ರಾಯ್ ನೋಡಿರ್ತೀರಾ, ಗ್ಲಾಡಿಯೇಟರ್ ನೋಡಿರ್ತೀರಾ, ಈ ಥರದ ಸಿನಿಮಾಗಳನ್ನು ನೋಡಿದರೆ ಅದರಲ್ಲಿ ಕಂಡುಬರುವಂತಹ ಗಂಭೀರ ಹಾಗೂ ಐತಿಹಾಸಿಕ ಸಿನಿಮಾ ಭಾಷೆಗೆ ನಮ್ಮ ಮನಸ್ಸು ಒಗ್ಗಿಕೊಂಡಿರುತ್ತಲ್ಲ, ಅಂಥ ಪ್ರೇಕ್ಷಕರಿಗೆ ಇಲ್ಲಿ ಬರೋ ಡೈಲಾಗ್ ಸ್ವಲ್ಪ ಅಸಹಜ ಅಂತ ಅನಿಸುತ್ತೆ. ಬಟ್ ನನ್ನನ್ನು ಕೇಳಿದರೆ ಸಿನಿಮಾದ ಟೋಟಲ್ ಕ್ವಾಲಿಟಿಗೆ ಈ ಥರದ ಡೈಲಾಗ್ಸ್ ಅಥವಾ ಈ ಥರದ ಭಾಷಾ ಶೈಲಿ ದೊಡ್ಡ ಮಟ್ಟದ ಏಟು ಕೊಟ್ಟಿದೆ ಅಂತ ನನಗೇನು ಅನಿಸಲ್ಲ. ಈಗಿನ ಕಾಲದ ಶೈಲಿಗೆ ಸೂಟ್ ಆಗುವಂಗೆ ಇಲ್ಲಿನ ಭಾಷೆ ಕೂಡ ಮೂಡಿ ಬಂದಿದೆ. ಹಾಗೆ ಒಡಿಸಿಯನ್ನು ಈ ವರ್ಷದ ಅತ್ಯುತ್ತಮ ಸಿನಿಮಾಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಕಾರಣ ನನಗನ್ನಿಸೋ ಪ್ರಕಾರ ಸಿನಿಮಾಟೋಗ್ರಫಿ. ಅಂದರೆ ಈ ಚಿತ್ರದ ದೃಶ್ಯ ವೈಭವ ತುಂಬ ರಿಚ್ ಆಗಿ ಮೂಡಿ ಬಂದಿದೆ. ಇಲ್ಲಿನ ಅನೇಕ ನಿರ್ದೇಶಕರು ಏನು ಮಾಡ್ತಾರೆ, ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದರೆ CGI ಯೂಸ್ ಮಾಡ್ತಾರೆ, ವರ್ಚುವಲ್ ಬ್ಯಾಕ್ ಡ್ರಾಪ್ಗಳನ್ನು ಯೂಸ್ ಮಾಡ್ತಾರೆ, AI ತಂತ್ರಜ್ಞಾನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ ಈಗಿನ ನಿರ್ದೇಶಕರು ಹೆಚ್ಚಾಗಿ. ಆದರೆ ಕ್ರಿಸ್ಟೋಫರ್ ನೋಲನ್ ಮಾತ್ರ ತುಂಬ ವಿಭಿನ್ನವಾಗಿ ನಿಲ್ತಾರೆ. ಪ್ರೇಕ್ಷಕರು ಪರದೆ ಮೇಲೆ ನೋಡುವಂತಹ ಬಹುತೇಕ ಪ್ರತಿಯೊಂದು ದೃಶ್ಯವನ್ನು ಕೂಡ ಸಾಧ್ಯವಾದಷ್ಟು ನೈಜವಾಗಿ ಚಿತ್ರೀಕರಿಸುವುದರಲ್ಲಿ ಕ್ರಿಸ್ಟೋಫರ್ ನೋಲನ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಈ ಚಿತ್ರದ ಚಿತ್ರೀಕರಣ ಹೆಚ್ಚಾಗಿ ಮೊರಾಕೊ, ಗ್ರೀಸ್, ಇಟಲಿಯ ಕೆಲವು ದ್ವೀಪಗಳು ಹಾಗೆ ಸ್ಕಾಟ್ಲೆಂಡ್ ಸೇರಿದಂತೆ ಹಲವು ರಿಯಲ್ ಲೊಕೇಶನ್ನಲ್ಲಿ ಶೂಟ್ ಆಗಿರುವಂಥದ್ದು. ಅದಕ್ಕಾಗಿಯೇ ಪ್ರತಿಯೊಂದು ಫ್ರೇಮ್ನಲ್ಲೂ ತುಂಬ ನೈಜತೆ ನಮಗೆ ಕಾಣುತ್ತೆ. ಪ್ರೇಕ್ಷಕರನ್ನ ಸುಮಾರು 3,000 ವರ್ಷಗಳ ಹಿಂದಿನ ಜಗತ್ತಿಗೆ ಕೊಂಡೊಯ್ಯುವ ಉದ್ದೇಶದಿಂದ ಅರಮನೆಗಳಿರಬಹುದು, ಸಮುದ್ರದಲ್ಲಿ ಸಾಗುವ ಹಡಗುಗಳು, ಮತ್ತೆ ಭಯಾನಕವಾದ ಸಮುದ್ರಯಾನ ಹಾಗೂ ಒಡಿಸಿಯಸ್ ಎದುರಿಸುವ ಪೌರಾಣಿಕ
ಜೀವಿಗಳೆಲ್ಲ ಇದಾವಲ್ಲ ಅತ್ಯಂತ ನೈಜವಾಗಿ ಮೂಡಿಬಂದಿದೆ. ಪ್ರತಿ ಫ್ರೇಮ್ ಕೂಡ ನಿಮಗೊಂದು ಪೇಂಟಿಂಗ್ ಅಂತ ಅನಿಸುತ್ತೆ. ಟ್ರೋಜನ್ ಹಾರ್ಸ್ನ ದೃಶ್ಯ, ಟ್ರೋಜನ್ ನಗರಕ್ಕೆ ನುಗ್ಗುವ ಗ್ರೀಕ್ ಸೈನಿಕರು ದಾಳಿ ಮಾಡುವ ಯುದ್ಧದ ಸನ್ನಿವೇಶ ಇರ್ಬೋದು, ಅಥವಾ ಸಮುದ್ರದ ಪ್ರಕ್ಷುಬ್ಧ ಅಲೆಗಳು ಇರ್ಬೋದು. ಈ ಥರ ಪ್ರತಿಯೊಂದು ದೃಶ್ಯ ಕೂಡ ಬಿಗ್ ಸ್ಕ್ರೀನ್ನಲ್ಲಿ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ನನಗನ್ಸುತ್ತೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಗೆದ್ದಿದ್ದು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್, ಹಿನ್ನೆಲೆ ಸಂಗೀತ. ಈ ಚಿತ್ರದ ದೊಡ್ಡ ಶಕ್ತಿಯೇ ಹಿನ್ನೆಲೆ ಸಂಗೀತ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಥರದ ಎಪಿಕ್ ಸಿನಿಮಾಗಳಿಗೆ ಬಂದರೆ ಹೆವಿ ಮ್ಯೂಸಿಕ್ ಇರುತ್ತೆ, ಆದರೆ ಈ ಸಿನಿಮಾದಲ್ಲಿ ಹಾಗೆ ಮಾಡಿಲ್ಲ. ಅಂದರೆ ಹಳೆ ಯುಗದಲ್ಲಿ ಬಳಸ್ತಾ ಇದ್ದಂತಹ ಡ್ರಮ್ಗಳಿರಬಹುದು, ಕಂಚಿನ ವಾದ್ಯಗಳು, ಈ ಥರದ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಂತ. ಈ ಸಿನಿಮಾದ ಮತ್ತೊಂದು ಹೈಲೈಟ್ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ತಾರಾಗಣ. ಮುಖ್ಯವಾಗಿ ಒಡೆಸಿಯಸ್ ಪಾತ್ರದಲ್ಲಿ ಮ್ಯಾಟ್ ಡೇಮನ್ ಸಂಪೂರ್ಣವಾಗಿ ಜೀವಿಸಿದ್ದಾರೆ ಅಂತ ನನಗನ್ಸುತ್ತೆ. ವರ್ಷಾನುಗಟ್ಲೆಯ ಯುದ್ಧ ಅಲ್ಲದೆ ಸಮುದ್ರಯಾನದಿಂದ ಬಳಲಿದ ಯೋಧನ ದೈಹಿಕ ಹಾಗೂ ಮಾನಸಿಕ ಆಯಾಸ ಇದೆಯಲ್ಲ, ಅದನ್ನು ಅತ್ಯಂತ ನೈಜವಾಗಿ ಮೂಡಿಸಿದ್ದಾರೆ. ನೋಲನ್ ಕಥೆಯನ್ನು ಏನು ಮಾಡಿದ್ದಾರೆ ಅಂದರೆ ಒಂದೇ ಕಾಲಕ್ರಮದಲ್ಲಿ ಹೇಳಿಲ್ಲ, ವಿಭಿನ್ನ ಸಮಯ ಘಟ್ಟಗಳ ಮೂಲಕ ನಿರೂಪಿಸಿದ್ದಾರೆ. ಅಂದರೆ ಯುದ್ಧಕ್ಕೆ ಹೋಗೋ ಮೊದಲು, ಯುದ್ಧದ ಸಮಯ, ಹಾಗೆ ಯುದ್ಧದ ನಂತರ, ಈ 3 ಸಮಯವನ್ನು ಚಿತ್ರಿಸಿರೋದ್ರಿಂದ ಯುದ್ಧದ ಸಮಯದಲ್ಲಿ ನಾಯಕನಲ್ಲಿ ಕಂಡುಬರುವ ದೃಢತೆ, ಹಾಗೆ ಯುದ್ಧದ ನಂತರದಲ್ಲಿ ಆಂತರಿಕ ಕ್ಷೋಭೆಗೊಳಗಾದ ಅಥವಾ ಗೊಂದಲಕ್ಕೊಳಗಾದ ಒಡಿಸಿಯಸ್ ನಡುವಿನ ಈ ವ್ಯತ್ಯಾಸ ಇದೆಯಲ್ಲ, ಮ್ಯಾಟ್ ಡೇಮನ್ ಅದನ್ನು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆ ಇನ್ನೊಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂದರೆ ಪೆನೆಲೋಪಿ ಪಾತ್ರ ಮಾಡಿದ ಆ್ಯನೆ ಹ್ಯಾಥ್ವೇ ಚಿತ್ರದ ಭಾವನಾತ್ಮಕ ಕೇಂದ್ರಬಿಂದು ಅಂತ ನನಗನ್ಸುತ್ತೆ. ಈ ಸಿನಿಮಾದ ಅತ್ಯುತ್ತಮ ಅಭಿನಯಗಳಲ್ಲಿ ಪೆನೆಲೋಪಿ ಪಾತ್ರ ಒಂದು ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ಯಾಕಂದರೆ ಅದರಲ್ಲಿ ವರ್ಷಗಳ ಕಾಲ ಪತಿಯ ನಿರೀಕ್ಷೆಯಲ್ಲಿರುವ ಆಕೆ, ಅವಳ ಅಂತರಂಗದ ನೋವು, ಏಕಾಂತ, ನಿರಾಸೆ ಹಾಗೂ ಮನಸ್ಸಿನ ಒತ್ತಡವನ್ನು ಅವರು ಕಣ್ಣುಗಳಲ್ಲೇ ವ್ಯಕ್ತಪಡಿಸ್ತಾರೆ. ಈ ಸಿನಿಮಾದ ಆ್ಯಕ್ಟಿಂಗ್ಗೆ ಆ್ಯನೆ ಹ್ಯಾಥ್ವೇಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಮ್ಯಾಟ್ ಡೇಮನ್ ಮತ್ತು ಆ್ಯನೆ ಹ್ಯಾಥ್ವೆ ಇಬ್ಬರು ಇದ್ದಾರಲ್ವಾ, ಚಿತ್ರದ ಭಾವನಾತ್ಮಕ ಆಧಾರ ಸ್ತಂಭಗಳಾಗಿ ಯಾವ ಮಟ್ಟಿಗೆ ನಿಲ್ತಾರೆ ಅಂದರೆ ಅವರು ಮತ್ತೆ ಒಂದಾಗಬೇಕು ಅಂತ ಸಿನಿಮಾ ಮುಗಿಯುವವರೆಗೂ ಪ್ರೇಕ್ಷಕರು ಕಾತರದಿಂದ ಕಾಯುವಂತೆ ಮಾಡ್ತಾರೆ. ಇದು ನಾಯಕ ನಾಯಕಿಯಿಂದಾಗೆ ಸಿನಿಮಾ ಗೆಲ್ಲುವ ಪರಿ ಅಂತ ನನಗನ್ಸುತ್ತೆ. ಹಾಗೆ ವಿಲನ್ ರೋಲ್ ಆಂಟಿನೋಸ್ ಪಾತ್ರದಲ್ಲಿ ರಾಬರ್ಟ್ ಪ್ಯಾಟಿನ್ಸನ್ ಅದ್ಭುತವಾಗಿ ನಟಿಸಿದ್ದಾರೆ. ಅದರಲ್ಲಿ ಅವ್ರದ್ದು ಒಂದು ಕುತಂತ್ರ ಬುದ್ಧಿ ಇರ್ಬೋದು, ಅಹಂಕಾರದ ಬುದ್ಧಿ ಇರ್ಬೋದು, ಅಥವಾ ಅಧಿಕಾರದ ಆಸೆಯಿಂದ ಕುರುಡಾದ ವ್ಯಕ್ತಿಯ ಪಾತ್ರವನ್ನು ಮಾಡಿರೋದು ಬಹಳ ಸುಂದರವಾಗಿ ಮೂಡಿಬಂದಿದೆ. ಮುಖ್ಯ ಪಾತ್ರಗಳಷ್ಟೇ ಅಲ್ಲ, ಸಪೋರ್ಟಿಂಗ್ ರೋಲ್ ಕೂಡ ಬಹಳ ಅದ್ಭುತವಾಗಿರೋದು. ಅದರಲ್ಲಿ ಬರುವಂತಹ ಒಡೆಸಿಯಸ್ನ ನಿಷ್ಠಾವಂತ ಸೇವಕ ಯುಮೇಯಸ್ನ ಪಾತ್ರ, ಅದೇ ರೀತಿ ಒಡೆಸಿಯಸ್ನ ಪ್ರಯಾಣದಲ್ಲಿ ಆತನ ಅತ್ಯಂತ ವಿಶ್ವಾಸಾರ್ಹ ಸಂಗಾತಿಯಾಗಿರುವಂಥ ಸಂಗಾತಿಯ ಪಾತ್ರದಲ್ಲಿ ಹಿಮೇಶ್ ಪಟೇಲ್ ಅವರು ಅಭಿನಯ ಕೂಡ ಗಮನ ಸೆಳೆಯುತ್ತೆ. ಹಿಮೇಶ್ ಪಟೇಲ್ ಅವರ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಇದೆ, ಆದರೂ ಸಹ ಪಾತ್ರ ತುಂಬ ಪರಿಣಾಮಕಾರಿ ಅಂತ ನನಗನ್ಸುತ್ತೆ. ಅಲ್ಲದೆ ಅಥೀನಾ, ಕ್ಯಾಲಿಪ್ಸೋ ಹಾಗೂ ವಿಶೇಷವಾಗಿ ಸಿರ್ಸೆ ಪಾತ್ರಗಳು ಕೂಡ ಗಮನ ಸೆಳೀತಾವೆ ಈ ಸಿನಿಮಾದಲ್ಲಿ. ಹಾಗೆ ಈ ಸಿನಿಮಾ ಮೊದಲ ನೋಟಕ್ಕೆ ಯುದ್ಧ, ದೇವರುಗಳು, ರಾಕ್ಷಸರು, ಪೌರಾಣಿಕ ಪಾತ್ರಗಳು ಅಂತ ಅಥವಾ ಆ ಸಾಹಸಮಯ ಕಥೆಯಂತೆ ಕಾಣಿಸಿದ್ರೂ ಕೂಡ ಚಿತ್ರದ ಮೂಲ ಸಂದೇಶ ಇದೆಯಲ್ಲ, ಇವೆಲ್ಲಕ್ಕಿಂತಲೂ ಬಹಳ ದೊಡ್ಡದು. ಈ ಸಿನಿಮಾದಲ್ಲಿ ನಾವು ಫೀಲ್ ಮಾಡ್ಕೊಳ್ಳೋದು ಏನಂದರೆ ಕುಟುಂಬದ ಮಹತ್ವ, ಪ್ರೀತಿಯ ಶಕ್ತಿ, ಮನುಷ್ಯನ ತಪ್ಪುಗಳು, ಸಹಜ ತಪ್ಪುಗಳು. ಅದನ್ನು ಹೇಗೆ ತೋರಿಸಿದ್ದಾರೆ ಅಂದರೆ, ಒಡೆಸಿಯಸ್ ಯುದ್ಧ ಗೆಲ್ತಾನೆ, ಆದರೆ ಸಿನಿಮಾದಲ್ಲಿ ಗೆಲುವಿನ ಸಂಭ್ರಮಕ್ಕಿಂತ ಹೆಚ್ಚಾಗಿ ಅವನ ಆತ್ಮಾವಲೋಕನದ ಬಗ್ಗೆ ಚಿತ್ರಿಸಲಾಗಿದೆ. ಹಾಗೆ ಈ ಎಲ್ಲ ಎಮೋಷನ್ಸನ್ನು ಮತ್ತಷ್ಟು ಗಾಢವಾಗಿಸಿರೋದು ಎಗೇನ್ ನಾನು ಹೇಳಬೇಕು ಮ್ಯಾಟ್ ಡೇಮನ್ ಮತ್ತು ಆ್ಯನೆ ಹ್ಯಾಥ್ವೆ ಅವರ ಅಭಿನಯ. ಈ ಎರಡೂ ಪಾತ್ರಗಳ ಎಮೋಷನಲ್ ಜರ್ನಿ ಇದೆಯಲ್ಲ, ಅದೇ ಸಿನಿಮಾದ ಆತ್ಮ ಅಂತ ಹೇಳ್ಬೋದು. ಒಟ್ಟಾರೆ ಒಡಿಸಿ ಕೇವಲ ಹೈ ಬಜೆಟ್ನ ಪೌರಾಣಿಕ ಸಿನಿಮಾ ಅಂತ ಅನಿಸಲ್ಲ. ಇದೊಂದು ದೃಶ್ಯ ವೈಭವ, ಸ್ಟ್ರಾಂಗ್ ಮ್ಯೂಸಿಕ್, ಆ್ಯಕ್ಟಿಂಗ್ ಹಾಗೂ ಡೀಪ್ ಇಮೋಷನ್ಸ್ ಇವೆಲ್ಲದರ ಒಂದು ಅಪೂರ್ವ ಸಂಗಮ ಅಂತ ಹೇಳ್ಬೋದು. ಹಾಗಾಗಿ ಇದು ನಾರ್ಮಲ್ ಎಪಿಕ್ ಮೂವಿ ಅಂತ ನಮಗೆ ಅನ್ನಿಸುತ್ತೆ. ಈಗಿನ ಕಾಲಕ್ಕೂ ಅತ್ಯಂತ ಪ್ರಸ್ತುತ ಅಂತ ನಮಗನ್ಸುತ್ತೆ. ಇದು ಮಾನವನ ತಾಳ್ಮೆ, ಆತ್ಮಾವಲೋಕನ ಹಾಗೂ ಬದುಕಿನ ಹೋರಾಟದ ಕಥೆ. ಇದಕ್ಕಾಗಿಯೇ ಸಿನಿಮಾ ಪೌರಾಣಿಕ ಕಥೆಯ ಮಿತಿಯನ್ನು ಮೀರಿ ಸಾರ್ವತ್ರಿಕ ಮಾನವೀಯ ಅನುಭವವಾಗಿ ನಮಗೆ ಕಾಣುತ್ತೆ. ಯೂಶುವಲಿ ಪೌರಾಣಿಕ ಅಥವಾ ಫ್ಯಾಂಟಸಿ ಸಿನಿಮಾಗಳು ವಾಸ್ತವ ಜೀವನದಿಂದ ದೂರದ ಕಲ್ಪನಾಲೋಕದ ಅನುಭವ ನಮಗೆ ನೀಡುತ್ತಲ್ವ. ಆದರೆ ಕ್ರಿಸ್ಟೋಫರ್ ನೋಲನ್ ಅವರ ವಿಶೇಷತೆ ಅಂದರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನು ಕೂಡ ನಿಜವಾಗಿ ನಡೆದ ಐತಿಹಾಸಿಕ ಘಟನೆಯಂತೆ ಬಿಂಬಿಸುವವರ ಸಾಮರ್ಥ್ಯ. ಪ್ರೇಕ್ಷಕರನ್ನು ಆ ಜಗತ್ತಿನೊಳಗೆ ಸಂಪೂರ್ಣವಾಗಿ ಕರೆದೊಯ್ಯುವ ಈ ಕಥನದ ಶೈಲಿಯೇ
ಅವರನ್ನು ಜಗತ್ತಿನ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಏನೋ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಬಗ್ಗೆ ಹೇಳೋದಾದರೆ, ಇವರು ಸಮಕಾಲೀನ ವಿಶ್ವ ಸಿನಿಮಾದ ಬಹಳ ಅಪರೂಪದ ನಿರ್ದೇಶಕರಲ್ಲಿ ಒಬ್ಬರು. ನೋಲನ್ ಸಿನಿಮಾಗಳಲ್ಲಿ ಬರೋದು ಕಾಲ, ನೈತಿಕತೆ, ಆತ್ಮವಿಮರ್ಶೆಯಂತಹ ಸಾಮಾನ್ಯ ಅಂಶಗಳನ್ನು ನಾವು ನೋಡಬಹುದು. ಸೃಜನಾತ್ಮಕ ಸಿನಿಮಾಗಳಿಗೆ ನೋಲನ್ ಪ್ರಸಿದ್ಧರು. ನೋಲನ್ ಇತ್ತೀಚೆಗೆ ಭಾರತೀಯ ಚಿತ್ರರಂಗದ ಬಗ್ಗೆ ಕೂಡ ಮಾತಾಡಿರುವುದು ತುಂಬ ವೈರಲ್ ಆಗ್ತಾ ಇದೆ. ವಿಶ್ವವಿಖ್ಯಾತ ಆಸ್ಕರ್ ಪ್ರಶಸ್ತಿ ವಿಜೇತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಇತ್ತೀಚೆಗೆ ಭಾರತದ ಹೆಮ್ಮೆಯ ಮಹಾನ್ ಚಲನಚಿತ್ರ ನಿರ್ದೇಶಕ ಸತ್ಯಜಿತ್ ರೇ ಅವರ ಸಿನಿಮಾಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರೋ ಪ್ರಸಿದ್ಧ ಕ್ರೈಟೀರಿಯನ್ ಕ್ಲಾಸೆಟಲ್ಲಿ ಮಾತಾಡ್ತಾ ಸತ್ಯಜಿತ್ ರೇ ಅವರ ಸಿನಿಮಾಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರೇ ಅವರ ಮೊದಲ ಚಿತ್ರ ಪಾಥೇರ್ ಪಾಂಚಾಲಿ ನಮಗೆಲ್ಲ ಗೊತ್ತೇ ಇದೆ. ಆ ಸಿನಿಮಾ ತನ್ನ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತ ಹೇಳುವಾಗ ನೋಲನ್ ಹೇಳ್ತಾರೆ, ಇಟ್ಸ್ ಜಸ್ಟ್ ಬ್ಲೂ ಮೈ ಮೈಂಡ್ ಅಂತ. ಹಾಗೆ ಅಪೋ ಟ್ರಿಯಾಲಜಿ ಇರ್ಬೋದು, ಅಪರಾಜಿತ ಇರ್ಬೋದು, ಅಪೋರ್ ಸಂಸಾರ್ ಇರ್ಬೋದು, ಈ ಥರದ ಸಿನಿಮಾಗಳನ್ನು ನಾನು ನೋಡಲೇಬೇಕು ಅಂತ ಕೂಡ ಕ್ರಿಸ್ಟೋಫರ್ ನೋಲನ್ ಹೇಳಿಕೊಂಡಿದ್ದಾರೆ. ಈ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗ್ತಾ ಇದೆ. ನಮಸ್ಕಾರ.